ಯಾರು ಹೇಳ್ಕೋತಿದ್ದ ಏನಾಯ್ತು ಪ್ರಜ್ವಲ್ ಯಾಕೆ ಬಿದ್ದೆ ಅಣ್ಣ ಒಂದು 10 ಜನ ಒಂದು ಪವರಲ್ಲಿ ಒಂದು ಎಳ್ದಂಗೆ ಆಯ್ತು ಅಣ್ಣ ಹಿಂದೆ. ಓಕೆ ಗೂಗಲ್ ವಾಟ್ ಈಸ್ ದ ಟೈಮ್ ರೈಟ್ ನಾವು ಇರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡ. The time is 1:42 a.m. ನೋಡಿ ಟೈಮ್ ಬಂದ್ಬಿಟ್ಟು 1:42. ಅಲ್ಲೋಡು ಅಣ್ಣ ಏನದು ಕಾಣಿಸ್ತಾ ಯಾರು ನಾನು ಮಾಡಿರೋವಂಥ ವೀಡಿಯೋಸಲ್ಲಿ ಇದು ಯಾಕೋ ನನಗೆ ತುಂಬ ಅಂದರೆ ತುಂಬ ನನಗೆ ಭಯ ಆಗ್ತಿದೆ. ಆ ರೇಂಜಿಗಿದೆ, ತುಂಬ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ಒಂದು ಹಾಂಟೆಡ್ ಫಾರೆಸ್ಟ್ ಅನ್ಕೊಳ್ಳಿ. ತುಂಬ ಭಯಂಕರವಾಗಿದೆ ಈ ಲೊಕೇಶನ್ ಅಂತೂ. ನಿಜವಾಗ್ಲೂ ಸೀರಿಯಸ್ ಆಗಿ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಆ ಥರ ಇದೆ ಈ ಫಾರೆಸ್ಟು. ಬೇಕಾದರೆ ನೋಡಿ ತೋರಿಸ್ಬಿಡ್ತೀವಲ್ಲ ಆ ಕಡೆ ಈ ಕಡೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಸಖತ್ ದೊಡ್ಡದು ಫಾರೆಸ್ಟ್ ಅಂತೂ. ಆ್ಯಕ್ಚುಲಿ ಇಲ್ಲಿಗೆ ನಾವೇನಕ್ಕೆ ಬಂದಿದ್ದೀರಿ ಅಂತಂದರೆ ಇಲ್ಲೊಂದು ಸ್ಟೋರಿ ನಡೆದಿದೆ, ಅದನ್ನು ಕೇಳಿ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಅದೇ ಥರ ಅಷ್ಟು ಭಯಂಕರವಾಗೂ ಇದೆ, ಅಷ್ಟು ನಿಗಡವಾಗೂ ಇದೆ ಈ ಸ್ಟೋರಿ. ಏನಂತ ಅಂದರೆ ಇಲ್ಲಿ ಬಂದ್ಬಿಟ್ಟು ಇಬ್ಬರು ಕಪಲ್ಸು, ಅಂದರೆ ಇಬ್ಬರು ಜೆಂಟ್ಸು ಇಬ್ಬರು ಲೇಡೀಸ್ ಬಂದಿದ್ದಾರೆ. ಅವ್ರು ಬಂದ್ಬಿಟ್ಟು ಇಲ್ಲಿ ಅವ್ರ ಪರ್ಸ್ನಲ್ ಏನಂತ ಗೊತ್ತಿಲ್ಲ, ಈ ಫಾರೆಸ್ಟ್ ಒಳಗಡೆ ಬಂದಿದ್ದಾರೆ. ಅವ್ರನ್ನ ಒಂದು 5 ಜನ ಅವರು ಬಾಯ್ ಫ್ರೆಂಡ್ ಏನಿದ್ದಾರೆ ಆ ಬಾಯ್ ಫ್ರೆಂಡ್ನ ಮರಕ್ಕೆ ಕಟ್ಟಾಕಿ ಆ ಇಬ್ಬರು ಲೇಡೀಸ್ನ ಅವ್ರ ಕಣ್ಮುಂದೆನೇ ಕ್ರೂರವಾಗಿ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾರೆ. ಒಂದು ಹುಡುಗಿ ಅದೇನದು ಈ ಥರ ಮಾಡಬೇಕಾದ್ರೆ ಅವರು ತುಂಬ ಇದು ಮಾಡ್ತಾಯಿದ್ರಂತೆ, ಹಠ ಮಾಡ್ತಿರೋದ್ರಿಂದ ಆ ಹುಡುಗಿಗೆ ಚಿಕ್ಕ ಚಿಕ್ಕ ಬ್ಲೇಡಲ್ಲಿ ಅಲ್ಲೇ ಅವ್ರನ್ನ ಸಾಯಿಸಿ ಇದು ಮಾಡಿದ್ದಾರೆ. ಅಷ್ಟು ಕ್ರೂರವಾಗಿದೆ ಇದ್ರ ಕತೆ ಕೇಳಿ. ನಿಜವಾಗ್ಲೂ ಒಂಥರ ಬೇಜಾರು ಆಗ್ತಿದೆ. ಆ ಥರನೂ ಜನರು ಇರುತ್ತಾ ಅಂತಲೂ ಅನಿಸ್ಬಿಟ್ಟಿದೆ. ಇನ್ನೊಂದು ಹುಡುಗಿ ಈ ವಿಷಯ ಊರ ಜನಕ್ಕೆ ಗೊತ್ತಾಗಿ ಬಂದಾದ್ಮೇಲೂ ಸ್ವಲ್ಪ ಜೀವಂತವಾಗಿದ್ದರು. ಅವರು ಬಂದಾದಮೇಲೆ ಈ ವಿಷಯನ ತಿಳಿಸಿ ಅವ್ರು ತೀರೋಗಿದ್ದಾರೆ. ಸೊ ಅವರ ಆತ್ಮ ಇಲ್ಲಿ ತಿರುಗ್ತಿದೆ ಅಂತ ನಮಗೆ ಬಂದಿರೋ ಅಂಥ ಸಮಾಚಾರ. ಸೊ ಆ ಲೊಕೇಶನ್ಗಾದರೆ ಅವ್ರ ಹತ್ರ ನಾವು ಕಮ್ಯುನಿಕೇಟ್ ಮಾಡೋಕ್ಕಾದ್ರೆ ಇವತ್ತು ಇಲ್ಲಿಗೆ ಬಂದಿದ್ದೀರಿ. ಸೊ ನೋಡೋಣ ಫ್ರೆಂಡ್ಸ್, ನಮಗೆ ಏನೆಲ್ಲ ನಡೆಯುತ್ತೆ. ಇಲ್ಲಾಂದರೆ ಉಸಿರೇಳ್ಕೊಳಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ, ಆ ರೇಂಜಿಗಿದೆ ಲೊಕೇಶನು. ಸೊ ನೋಡೋಣ ಇಲ್ಲಿ ಏನು ನಡೆಯುತ್ತೆ ಅಂತ, ನಮಗೇನು ನಡೆಯುತ್ತೆ ಅಂತ. ಇನ್ನೊಂದು ಕಾಡು ಪ್ರಾಣಿಗಳಿದೆ ಅಂತ ಹೇಳಿದ್ದಾರೆ, ಅದರಿಂದ ತೊಂದರೆ ಆಗಿಲ್ಲ ಅಂದರೆ ಸಾಕು ನಮಗೆ. ಇವಾಗಾದರೆ ಲೇಟು ಲ್ಯಾಗ್ ಮಾಡ್ದಿರಂಗೆ ವೀಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಬಂದಿರೋದು ಬಂದ್ಬಿಟ್ಟು ನಾನು ಪ್ರಜ್ವಲು. ಹೇಳಿ ಪ್ರಜ್ವಲ್. ನಾನು ಬರ್ಬೇಕಾದ್ರೆ ತುಂಬಾ ಸ್ವಲ್ಪ ರಿಸ್ಕಿ ಅನ್ನಿಸ್ತಿತ್ತು. ಮಲೇಶ್ವರಂಗೆ ಮಾಡಲೇಬೇಕಂತಲೇ ಕೇಳಿದೆ. ಇಲ್ಲ ಏನೇ ಮಾಡಿದ್ರು ಮಾಡಲೇಬೇಕು ಈ ಲೊಕೇಶನಲ್ಲಿ, ಬಿಡಬಾರ್ದು ಅಂತಲೇ ಹೇಳಿದ್ರು. ಸೊ ಇನ್ನೇನು ಮಾಡೋದು, ಬರೋ ರೂಟಿಂದನೂ ಒಂದೊಂದು ಥರ ಶ್ಯಾಡೋ ರೂಪದಲ್ಲೇ ಕಾಣಿಸ್ತಿದೆ. ಸೊ ಅದು ಮಲೇಶ್ವರಂಗೆ ಹೇಳ್ತಿದ್ದೆ, ನೀನು ಭ್ರಮೆ ಅಂತ ಹೇಳ್ಬಿಟ್ಟೆಲ್ಲ ಕರ್ಕೊಂಬಂದರು. ಇದು ರಿಸ್ಕ್ ಸಿಕ್ಕಾಪಟ್ಟೆ ಇದೆ ಗೈಸ್, ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಸ್ಟೋರಿ ಹೆಂಗೆ ಅನ್ನಿಸ್ತು? ಅದೇನ ಸ್ಟೋರಿ ಕೇಳಿದರೆ ನನಗೆ ಸ್ವಲ್ಪ ಬೇಜಾರಾಯಿತು. ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತಲ್ಲ. ಇವಾಗಿನ ಜನ್ರೇಷನಲ್ಲೂ ಕೇಳೋಕ್ಕೆ ಇದಲ್ಲ. ಅದು ಜನಗಳು ಸ್ವಲ್ಪ ಇದು ಮಾತ್ರ ನಾವು ಇಷ್ಟು ರಿಸ್ಕ್ ತೊಗೊಂಡು ವಿಡಿಯೋ ಮಾಡ್ತಿರೋದು ನಾವೇನೋ ಫೇಮಸ್ ಆಗಬೇಕು, ನಾವೇನೋ ದುಡ್ಡು ಮಾಡಬೇಕು ಅಂತಲ್ಲ. ಈ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಿದೆ, ಈ ಥರನೂ ನಡೀತಿದೆ ಅನ್ನೋ ಒಂದು ಸೈಡ್ ಆ್ಯಂಗಲ್ನ ನಾವು ತೋರಿಸ್ತಾ ಇದ್ದೀರಿ. ಸೊ ಆದಷ್ಟು ನಿಮ್ಮ ಹತ್ರ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಯಾರು ಅರ್ಧ ರಾತ್ರಿಯಲ್ಲೇ ಆಗಲಿ ಕತ್ಲೆ ಆದಮೇಲೆ ಸೇಫ್ ಇಲ್ಲ ಅಂತಂದರೆ ದಯವಿಟ್ಟು ಮನೆಯಲ್ಲಿಂದ ಆಚೆ ಕಡೆ ಹೋಗಬೇಡಿ. ಮೇನ್ಲಿ ನಮ್ಮ ಮನೆ ಹೆಣ್ಮಕ್ಳಾದ್ರೂ, ನೀವಾದ್ರೂ, ಯಾರ ಹೆಣ್ಮಕ್ಳಾದ್ರೂ ನಮ್ಮ ಈ ದೇಶದಲ್ಲಿ ಏನಿದೆ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡೋವಂಥ ದೇಶದಲ್ಲಿ ನಾವಿದ್ದೀರಿ. ಸೊ ಅವ್ರಿಗೆ ನಾವು ಗೌರವ ಕೊಡಬೇಕು. ನಾನು
ಲೇಡೀಸ್ಗೆ ಹೇಳೋದು ಒಂದೇ, ದಯವಿಟ್ಟು ನಿಮಗೆ ಸೇಫ್ ಇಲ್ಲ ಅಂತಂದರೆ ಆ ಕಡೆ ಹೋಗೋಕ್ಕೆ ಹೋಗಬೇಡಿ. ಆದಷ್ಟು ನೈಟ್ ಟೈಮಲ್ಲಿ ಮನೆಯಲ್ಲೇ ಇರಿ, ಸೇಫಾಗಿರಿ ಅಷ್ಟೇ. ಸೊ ವೀಡಿಯೋನ ಆದರೆ ಲೇಟು ಲ್ಯಾಗ್ ಮಾಡ್ದಿರೋಂಗೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಜ್ವಲ್ ಬಾ. ನೋಡಿ ಫ್ರೆಂಡ್ಸ್ ಇದೆಲ್ಲ ಹೆಂಗಿದೆ ಅಂತ ಫುಲ್ಲು ಕಾಡೇನೆ. ಏನಾಯ್ತು ಮುಳ್ಚೊಂದ ಹೌದು ಅದಕ್ಕೆ ಬಾ. ಫ್ರೆಂಡ್ಸ್, ರೀಸೆಂಟಾಗಿ ನಾನೊಂದು ಮದುವೆಗಾದರೆ ಹೋಗಿದ್ದೆ. ಅಲ್ಲಾದರೆ ಊಟನ ಇಕ್ಕಿದ್ರು ಫ್ರೆಂಡ್ಸ್. ಊಟ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ತುಂಬ ನೀಟಾಗಿ ಮತ್ತು ತುಂಬ ಹೈಜಿನಿಕ್ಕಾಗಿ ಊಟನಾದರೆ ನಮಗಾದರೆ ಪ್ರೊವೈಡ್ ಮಾಡ್ತಾರೆ. ಇವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ, ಸಾಗರನ ಶಾಸ್ತ್ರಿ ಆ್ಯಂಡ್ ಶಾಸ್ತ್ರಿ ಕೇಟ್ರಿಂಗ್ಸ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಆ ಊಟದ ಮೇಲೆ ಟೇಸ್ಟ್ ಚೆನ್ನಾಗಿರುತ್ತಾ ಇಲ್ವಾ ಅಂತ ಏನಾದರೂ ಡೌಟ್ ಇದ್ದರೆ ಅವ್ರು ನಿಮಗೆ ಶಾಂಪಲ್ಸೂ ಕಲಿಸ್ಕೊಡ್ತಾರೆ. ಯಾವುದೇ ಫಂಕ್ಷನ್ ಆಗಿರಲಿ ಫ್ರೆಂಡ್ಸ್, ಮದುವೆ ಆಗಲಿ, ಗುರುಪ್ರವೇಶ ಇರಲಿ ಮತ್ತು ಬರ್ತಡೇ, ಏನು ಯಾವುದೇ ಒಂದು ಫಂಕ್ಷನ್ ಆದ್ರೂ 50 ಜನರಿಂದ 50,000 ಜನರವರೆಗೂ ಅವರು ನೀಟ್ ಆ್ಯಂಡ್ ಹೈಜೆನಿಕ್ಕಾಗಿ ಅಡುಗೆನ ಮಾಡಿಕೊಡ್ತಾರೆ. ಅವರು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಈಗಲೇ ಹೋಗಿ ಕಾಂಟ್ಯಾಕ್ಟ್ ಆಗಿ ಶಾಸ್ತ್ರಿ ಆ್ಯಂಡ್ ಶಾಸ್ತ್ರಿ ಕೇಟ್ರಿಂಗ್ಸ್. ಸೈಕಿದಲ್ಲ ಅಕ್ಕಪಕ್ಕ ಎಲ್ಲ ಗಿಡ ಬೆಳೆದಿರೋದಕ್ಕೆ ಒಬ್ಬರೇ ಹೋಗ್ತಾ ಇದ್ದೀವಿ. ಇನ್ನೂ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟ್ ಆಗಿದೆ. ಆದರೆ ನಾವು ಈ ಥರ ಫಾರೆಸ್ಟಲ್ಲಿ ವೀಡಿಯೋ ಮಾಡಬೇಕಾದ್ರೆ ಎಲ್ಲ ನಮಗೆ ಏನೋ ಒಂದು ಪ್ರಾಬ್ಲಮ್ ಅಂತೂ ಆಗ್ತಾನೆ ಇದೆ ಫ್ರೆಂಡ್ಸ್. ದಯವಿಟ್ಟು ಇನ್ನೊಂದು ಕ್ಯೂಷನ್ ಏನಂತಂದರೆ ಈ ಥರ ದಯವಿಟ್ಟು ಯಾರು ಟ್ರೈ ಮಾಡಬೇಡಿ. ಏನೋ ಸೌಂಡ್ ಬಂತು, ನನಗೆ ಹೆದರಿಕೆ ಆಯಿತು ಪ್ರಜ್ವಲ್. ಈ ಥರ ದಯವಿಟ್ಟು ಯಾರು ವೀಡಿಯೋಸ್ ಮಾಡಬೇಡಿ. ಇನ್ನು ಒಳಗಿದೆಯಣ್ಣ, ತುಂಬ ಡೀಪಾಗಿ ಬಂದ್ಬಿಟ್ಟು ಅಣ್ಣ. ನಾವು ಆಲ್ರೆಡಿ ಬಂದಿರೋದೇ ಡೀಪಾಗಿ ಬಂದಿದ್ದೀರಿ. ಅದೇ ಸ್ವಲ್ಪ ಡೀಪ್. ಯಾರು ಅಣ್ಣ? ಯಾರಾದರೂ ಇದ್ದೀರಾ ಇಲ್ಲಿ? ತುಂಬ ಹೆದರ್ಕೊಂಬೇಡ ಅಣ್ಣ, ಇಲ್ಲಿ ಸೌಂಡ್ ಬರ್ತಿದೆ. ಯಾರಾದರೂ ಇದ್ದೀರಾ ಇಲ್ಲಿ? ಅಲ್ಲಣ್ಣ, ನಾವು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ನಮ್ಮಿಂದ ನಿಮ್ಮ ಸೌಂಡ್ ಏನೋ ಕೇಳಿಸ್ತಿದೆ ಫ್ರೆಂಡ್ಸ್, ಏನೋ ಸೌಂಡ್ ಬರ್ತಿದೆ. ಸೌಂಡ್ ಕ್ಲಿಯರಾಗಿ ಕೇಳಿಸ್ತಿದೆಲ್ಲ? ಕ್ಲಿಯರಾಗಿ ಕೇಳಿಸ್ತಿದೆ. ನಿಮ್ಗೆ ಈ ಥರ ನಡಿಬಾರ್ದಾಗಿತ್ತು, ತುಂಬ ಬೇಜಾರಾಗ್ತಿದೆ. ಅಮ್ಮ ಇಲ್ಲಿ ನೋಡಿ, ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ನಾವು ತುಂಬ ದೂರದಿಂದ ಆದರೆ ಬಂದಿದ್ದೀರಿ. ದಯವಿಟ್ಟು ನಮ್ಮ ಹತ್ರ ಮಾತಾಡೋಕ್ಕಾಗುತ್ತಾ ನಿಮ್ಮಿಂದ? ಯಾರು ರೆಸ್ಪಾಂಡ್ ಕೊಡ್ತಿದ್ದಣ್ಣ ಕೇಳಿದ್ದಕ್ಕೆ? ಯಾರಾಗ ರೆಸ್ಪಾಂಡ್ ಕೊಡ್ತಿದೆ? ಒಳಗೆ ಕೇಳಿ ಯಾರದು? ನನಗೆ ಡಿಸ್ಪ್ಲೇಯಲ್ಲಿ ಏನೋ ಆಗ್ತಿದೆ. ಏನಕ್ಕೆ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಬರ್ತಿದೆ ಗೊತ್ತಾಯ್ತಿಲ್ಲ. ಯಾರದು? ಆವಾಗಲಿಂದ ಸೌಂಡ್ ಕೇಳಿಸ್ತಾನೆ ಐತೆ. ಸೌಂಡ್ ಅಂತೂ ಬರ್ತಿದೆ. ಏನೋ ಸೌಂಡ್. ಯಾರೋ ಇದ್ದೀರಾ? ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ದಯವಿಟ್ಟು ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಇಲ್ಲೂ ಸೌಂಡು ಫ್ರೆಂಡ್ಸ್, ಅದೇ ಥರ ಸೌಂಡು ಕ್ಲಿಯರಾಗಿ ಬರ್ತಿದೆ. ಮೈಯ ಚುಮ್ಮ ಅನ್ನಿಸ್ತಿದೆ. ಹಿಂದೇನೋ ನೋಡ್ಕೊತಾ ಇರೋ ಪ್ರಜ್ವಲ್. ಅಮ್ಮ, ನಿಮ್ಮ ಹೆಸರೇನಂತ ಗೊತ್ತಿಲ್ಲ ನನಗೆ. ಸೊ ಫ್ರೆಂಡ್ಸ್, ಕ್ಲಿಯರಾಗಿ ರೆಸ್ಪಾಂಡ್ ಮಾಡ್ತಿದೆ. ರೆಸ್ಪಾಂಡ್ ಅಂತೂ ಕ್ಲಿಯರಾಗಿ ಮಾಡ್ತಿದ್ದೆ ಪ್ರಜ್ವಲ್.
ಯಾಕಮ್ಮ ಯಾರೋ ಅಳ್ತಿದ್ದೀರಾ? ಏನಕ್ಕೆ ಅಳ್ತಿದ್ದೀರಾ? ಏನಣ್ಣ ಇದು? ಓಯ್ ಮೈಯ ಚುಮ್ಮನಿಸ್ತೀರಣ್ಣ. ಏನಕ್ಕಮ್ಮ ಅಳ್ತಿದ್ದೀರಾ? ನಿಮ್ಗೆ ಹತ್ರ ನಡೆದಿದ್ದು ನನಗೂ ಬೇಜಾರಾಗ್ತಿದೆ. ಓಯ್ ಯಪ್ಪ, ಬೇರೆ ಲೆವೆಲಲ್ಲಿ ಕೇಳಿಸ್ತಿದೆ ಫ್ರೆಂಡ್ಸ್. ಅಣ್ಣ ಹತ್ರದಿಂದ ಕೇಳಿಸ್ತಿದೆ ಅಣ್ಣ ಅದು. ಅಮ್ಮ ನೀವು ಇಲ್ಲೇ ಹತ್ರದಲ್ಲೇ ಇದ್ದೀರಾ ಅಂತ ನಮ್ಗೆ ಅನಿಸ್ತಿದೆ. ಸೊ ದಯವಿಟ್ಟು ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಅಣ್ಣ ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ತಿಳ್ಕೊಳ್ಳಿ. ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅವ್ರ ಥರ ತಿಳ್ಕೊಂಡು ನಮ್ಮ ಮುಂದೆ ಬನ್ನಿ ಅಮ್ಮ. ನಮ್ಮಿಂದ ಯಾವುದೇ ತೊಂದರೆ ನಿಮ್ಗೆ ಆಗಲ್ಲ. ಸೊ ಅಂಥ ಕೆಟ್ಟ ಹುಡುಗರು ನಾವಲ್ಲ, ನಿಮ್ಗೆ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಸೊ ದಯವಿಟ್ಟು ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಅಮ್ಮ ನನಗೆ ಅರ್ಥ ಆಗ್ತಿದೆ. ಸುತ್ತಮುತ್ತ ಎಲ್ಲ ಇದಾಗ್ತಿದೆ, ಎಲ್ಲ ಕಡೆ ಆಗ್ತಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ನಡೀತಿದೆ ಅಂತ ಫ್ರೆಂಡ್ಸ್, ಅಳ್ತಿದ್ದಾರೆ ಮತ್ತು ನಮ್ಮನ್ನು ಅಟ್ಯಾಕ್ ಮಾಡೋ ಥರ ಎಲ್ಲ ನಡೀತಾ ಇದೆ. ಏನಾಯಿತು? ಎಲ್ಲಿ? ಅಮ್ಮ ನೀವು ನೋಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ಸೊ ದಯವಿಟ್ಟು ನಮ್ಮ ಮುಂದೆ ಬರೋಕ್ಕಾಗುತ್ತಾ ನೀವು? ಇಲ್ಲಿ ಸೌಂಡ್ ಬರ್ತಿದೆ. ಏನಕ್ಕಮ್ಮ ಅಳ್ತಿದ್ದೀರಾ? ನೀವು ಅಳೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ. ಏನೋ ಬಿಟ್ಟು ಪ್ರಜ್ವಲ್ ಚೆನ್ನಾಗಿರ್ಬೇಕು. ಸಮಾಧಾನ ಆಗಿ, ಆಕ್ರೋಶ ಬೇಡ. ಹತ್ರದಿಂದ ನನಗೆ ಕೇಳಿಸ್ತಿದೆ ಅದು. ನೀವು ಇಲ್ಲೇ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿದೆ. ಸೊ ದಯವಿಟ್ಟು ನಮ್ಮ ಕಣ್ಮುಂದೆ ಬರೋಕ್ಕಾಗುತ್ತಾ? ಅಲ್ಲೇ ಸೌಂಡ್ ಜಾಸ್ತಿ ಬರ್ತಿದೆ. ಇರಲಿ ಬಾ. ಏಯ್ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನಾವು ಇಷ್ಟು ಸಲ ನಿಮಗೆ ತಿಳಿಸ್ತಾ ಇದ್ದೀರಿ, ನಮ್ಮ ಹತ್ರದಿಂದ ನಿಮಗೆ. ಓಯ್ ಏನೋ ಸೌಂಡ್ ಬರ್ತಿಲ್ವಾ? ಅದೇ ಥರ ಅಲ್ಲೇ ಏನು ಸೌಂಡ್ ಬರ್ತಿರ್ತದೆ. ಅದು ಯಾವ್ದು ಜಾಸ್ತಿ ಸೌಂಡ್ ಬರ್ತಿದೆ. ಯಾರು? ಪ್ರಜ್ವಲ್ ಅಲ್ಲಿ ನೋಡು. ಯಾರು? ಯಾರದು? ಪಾಸ್ ಆಗ್ತಿದೆ ಅಣ್ಣ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ. ಅಮ್ಮ ಯಾರದು? ಬಾ 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 ಪ್ರಜ್ವಲ್, ಬಾ ಬಾ. ಯಾರು? ಪ್ರಜ್ವಲ್ ಅಲ್ಲಿ ನೋಡು. ಯಾರು? ಯಾರದು? ಪಾಸ್ ಆಗ್ತಿದೆ ಅಣ್ಣ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ. ಅಮ್ಮ ಯಾರದು? ಬಾ 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 ಪ್ರಜ್ವಲ್, ಬಾ ಬಾ. ಅಣ್ಣ ಹಿಂದೆ ಸೌಂಡು, ಹಿಂದೆ ಸೌಂಡ್ ಬರ್ತಿದೆ ಅಣ್ಣ. ಫ್ರೆಂಡ್ಸ್ ಇಲ್ಲಿ ಯಾರನ್ನೋ ನೋಡಿದ್ರಿ ನಾವು ಇವಾಗ. ಬಾ ಈ ಕಡೆ ಬಾ. ಇಲ್ಲಿ ನಾವು ಯಾರದು? ಯಾರು ಇಲ್ಲವೇ ಇಲ್ಲ ಅಣ್ಣ. ಇಲ್ಲೇ ಯಾರನ್ನೋ ನೋಡಿದ್ರಿ ಫ್ರೆಂಡ್ಸ್ ಇವಾಗ. ಅಣ್ಣ ಕ್ಲಿಯರಾಗಿ ಆಯ್ತಣ್ಣ ಕ್ಯಾಪ್ಚರು. ಬಾ ಬಾ ಫ್ರೆಂಡ್ಸ್. ಆದರೆ ನಿಜವಾಗ್ಲೂ ತುಂಬ ಹತ್ತಿರದಲ್ಲಿ ನೋಡಿದ್ದೀರಿ ನಾವು. ತುಂಬ ಅಂದರೆ ತುಂಬ ಹತ್ತಿರದಲ್ಲಿ. ಏನು ಪ್ರಜ್ವಲ್? ಅಣ್ಣ ಅಣ್ಣ ಇಲ್ಲೇ ಅಣ್ಣ ಪಾಸ್ ಆಗಿದೆ ಅದು. ಇಲ್ಲೆಲ್ಲ ಬರೀ ಮುಳ್ಳೆ ಅಣ್ಣ ಇರೋದು. ಹೆಂಗಣ್ಣ ಹೋಗೋಕ್ಕೆ ಸಾಧ್ಯ? ನಮ್ಮ ಕೈಲಿ ಹೋಗೋಕ್ಕಾಗ್ತಿಲ್ಲ ಅಲ್ವಾ? ಅಮ್ಮ ಇವಾಗ ನಾವು ಇಲ್ಲೇ ನಿಮ್ಮನ್ನು ನೋಡಿದ್ರೆ ದಯವಿಟ್ಟು ಯಾರಾದರೂ ಇದ್ದರೆ ಆಚೆ ಬರ್ತೀರಾ? ಈ ಕೆಳಗಡೆ ನೋಡ್ಕೊಬೇಕು ಯಾವುಗಳೊಂದು. ಓ ಇವಾಗ ಅಲ್ಲೋದ್ರ ನೀವು? ಅಣ್ಣ ಆ ಕಡೆ ಹೋಗಕ್ಕೆ ಜಾಗನೇ ಇಲ್ಲ. ಇವಾಗ ಅಲ್ಲೋದು. ಹೋಯ್ ಅಲ್ಲೇನೋ ಸೌಂಡ್ ಬಂತು ಪ್ರಜಾ. ಯಾರದು? ನಮ್ಮ ಕಣ್ಮುಂದೆ ಬನ್ನಿ ಅಮ್ಮ ದಯವಿಟ್ಟು. ನಿಮಗೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ನಮ್ಮ ಕಣ್ಮುಂದೆ ಬರೋಕ್ಕಾಗುತ್ತಾ? ಗಿಡ ಇದೆ ಫ್ರೆಂಡ್ಸ್. ಆದರೆ ಸಿಕ್ಕಾಪಟ್ಟೆ ಆಂಟಾಡಿದೆ ಲೊಕೇಶನ್ ಅಂತೂ. ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ಏನು ಪ್ರಜ್ವಲ್? ತುಂಬ ಭಯಂಕರವಾಗಿ ನಡೀತಿದೆ ಹತ್ರ. ಓ ಯಾರೋ ಸೌಂಡು.
ಅಣ್ಣ ಸುತ್ತ ಸೌಂಡ್ ಅಣ್ಣ ಇದು. ಫ್ರೆಂಡ್ಸ್ ಇಲ್ಲೇನೋ ಇವಾಗ ಹೊಡಿಯೋ ಥರ ಸೌಂಡ್ ಬಂತಲ್ಲ ಪ್ರಜ್ವಲ್. ಫ್ರೆಂಡ್ಸ್ ನಿಜವಾಗ್ಲೂ ಸೀರಿಯಸ್ ಆಗಿ ತುಂಬ ಅಂದರೆ ತುಂಬ ಭಯಂಕರ ಆಯಿತು. ಹಾಂ ಪ್ರಜ್ವಲ್. ಅಣ್ಣ ಇಲ್ಲಿ ಹೊಗೆ ಟೈಪ್ ಎಲ್ಲ ಹೋಗ್ತಿದೆ ಇಲ್ಲಿ. ಎಲ್ಲಿ ಕ್ಯಾಮ್ರಾ ನನಗೆ ಏನು ಡೌಟ್ ಅಂದರೆ ಯಾವುದಾದ್ರೂ ಪ್ರಾಣಿ ಗೀಣಿ ಬಂದ್ಬಿಟ್ಟಿದೆಯಾ ಅಂತ ಡೌಟು. ಇಲ್ಲ ಅಣ್ಣ ಕ್ಲಿಯರಾಗಿ ಇಲ್ಲೇ ಕ್ಯಾಪ್ಚರ್ ಆಯ್ತಣ್ಣ. ಹಾಡ ನೋಡಿದಿರೆ ಬಟ್ ಇದು ನಡೆಯೋ ಥರ ಸೌಂಡ್ ಎಲ್ಲ ಕೇಳಿಸ್ತಿದೆ. ಅದು ಕೇಳಿಸಿದ್ದು ಅಲ್ಲಿ ಯಾವ ಸೌಂಡ್ ಎಲ್ಲ ದೊಡ್ಡದಾಗಿ ಬಾ 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 ಇನ್ನೂ ನಾವು ಲೊಕೇಶನ್ ಇನ್ನೂ ಮೇಲ್ಗಡೆಗೆ ಹೋಗ್ಬೇಕು ಬಾ. ಅಣ್ಣ ಇಲ್ಲಿ ಹೊಗೆ ಥರ ಇದಾಗ್ತಿದೆ ನೋಡಿ. ಎಲ್ಲಿ ಕ್ಯಾಮ್ರಾ ಹತ್ರ ಏನಂತ ಗೊತ್ತಾಯ್ತಿಲ್ಲ. ಅದು ಕ್ಯಾಪ್ಚರ್ ಮಾಡೋದಲ್ಲ ಅವೇ ಬೇಕಾಗಿರೋದು ನಮಗೆ. ಕ್ಯಾಪ್ಚರ್ ಆಗ್ತಿದೆಯಾ? ಆಗ್ತಿದೆ, ಅದೇ ಹೊಗೆ ಟೈಪ್ ಹೋಗ್ತಿದೆ. ಕ್ಯಾಮ್ರಾದಲ್ಲಿ ಏನು ಗೊತ್ತಾಗ್ತಿಲ್ಲ. ಗೊತ್ತಾಯ್ತು ಬಾ ಅಣ್ಣ. ಇಲ್ಲಿ ಗಿಡ ಬೇಕಾಯ್ತಾ? ಅಲ್ಲಿ ಅಲ್ಲಾಡ್ತದೆ ಸ್ವಲ್ಪ. ಆದರೆ ಫ್ರೆಂಡ್ಸ್ ಸುತ್ತು ನೋಡಿ ಒಂಚೂರು ಗಾಳಿ ಬಿಟ್ಟು ಒಂಚೂರು ಗಾಳಿ ಇಲ್ಲ. ಯಾವ ಗಿಡನೂ ಅಲ್ಲಾಡ್ತಿಲ್ಲ ನೋಡಿ. ಗಿಡ ಮರ ಯಾವುದೂ ಅಲ್ಲಾಡ್ತಾ ಇಲ್ಲ. ಬಾ ಅಣ್ಣ ಆ ಶಾಡೋದು ಏನೋ ಇದು ಅವರೇ ಇರಬೇಕಾ ಏನಣ್ಣ ಅದು? ಹಿಂಗೆ ಬಂದಿತ್ತು. ನಾವು ಹೆಂಗೆ ಬಂದ್ರಿ ನಾವು ಒಳಗಡೆಗೆ? ಹಿಂಗ ಈ ಕಡೆ ಫುಲ್ ಮುಳ್ಳಿದೆ. ಹೆಂಗೆ ಬಂದಿತ್ತು ನಾವು? ಈ ಕಡೆ ಅಣ್ಣ. ಆ ಕಡೆನಾ? ಹಾಂ. ಯಾರು? ಇದೇನ ಇದು? ಕಾಡಂದಿನ? ಕಾಡಂದಿ ಥರ ಬಂದಿಲ್ಲ. ಹೌದು, ಬಟ್ ಕಾಡಂದೆಲ್ಲ ಬಂದು ಭಯ ಏನಂತಂದರೆ ಫ್ರೆಂಡ್ಸ್ ಇದು ಪ್ರಾಣಿಗಳ್ದೆ ಭಯ ಆಗೋದು. ಬಾ ಹಾಂ, ಆ ಕಡೆ ಮುಳ್ಳಿದೆ ಅಣ್ಣ. ನಾವು ಕರೆಕ್ಟಾಗಿ ಬರ್ತೀವಿ. ಯಾಕೆ? ಹಾಂ, ಏನೋ ವ್ಯತ್ಯಾಸ ಥರ ಆಗ್ತಿದೆ. ಏನೋ ಎಕ್ಸ್ಟ್ರೀಮ್ ಆಗಿದೆ ಸೌಂಡು. ಫ್ರೆಂಡ್ಸ್ ಬಾ ಇನ್ನೂ ನಾವು ಇನ್ನೂ ಮೇಲ್ಗಡೆಗೆ ಹೋಗಬೇಕು. ಲೊಕೇಶನ್ ಇನ್ನೂ ನಡೆದಿರೋ ಅಂಥ ಘಟನೆ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಮೇಲ್ಗಡೆ ಇದೆ. ಅಲ್ಲಿಗಾದರೆ ಇವಾಗ ಹೋಗಬೇಕು. ಆದರೆ ಇಲ್ಲೇ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರೀಮಾಗಿ ನಡೀತಿದೆ. ಬಾ ಇವಾಗಲೇ ಇಬ್ಬರು ಡೀಪಾಗಿ ಬಂದಿದ್ದೀವಿ. ಇನ್ನೂ ಡೀಪ್ ಅಂದರೆ ರಿಸ್ಕ್ ಅನ್ನಿಸ್ತಿಲ್ವಣ್ಣ ನಿಮಗೆ? ಇರಲಿ ಬಾ ಪ್ರಜ್ವಲ್. ಹಂಗೆ ಅನಿಸ್ತಿದೆ ನನಗೂ. ಬಾ ಇಲ್ಲಿ ಬಾ. ನೋಡಿ ಫ್ರೆಂಡ್ಸ್ ಎಷ್ಟು ಭಯಂಕರವಾಗಿದೆ ಲೊಕೇಶನ್ ಅಂತ. ಮೇಲ್ಗಡೆ ಎಲ್ಲ ತೋರಿಸಿಬಿಡೋದು. ಇಲ್ಲಣ್ಣ, ಕಾಣಿಸ್ತಿದ್ಯಾ? ರೆಕಾರ್ಡ್ ಆಗ್ತಿದ್ಯಾ? ಫ್ರೆಂಡ್ಸ್ ಅಲ್ಲಿ ನೋಡಿ ಅದೊಂದು ಮರ ಮಾತ್ರ ಶೇಕ್ ಆಯಿತು. ಅದೊಂದೇ ಒಂದು ಮರ ಮಾತ್ರ ಅಷ್ಟು ದೂರ ಇದೆ ಅಣ್ಣ ಅದು. ಬಾ ಅಣ್ಣ, ಹಿಂದೆ ಯಾರೋ ಬರೋ ಥರ ಫೀಲ್ ಹೊಡಿತಿದೆ. ಅಲ್ಲಿ ಒಂದು ಮರನ ನಾನು ತೋರಿಸ್ದೆ. ಆ ಮರ ಒಂದೇ ಒಂದು ಶೇಕ್ ಆಯ್ತು ಇವಾಗ. ಹಾಂ, ಹೇಳ್ತಾ ಇದ್ದೀನಿ ಅಣ್ಣ, ಹಿಂದೆ ಬರೋ ಥರ ಆಗ್ತಿದೆ. ಹಿಂದೆ ತೋರಿಸಿದ್ರೆ ಗೊತ್ತಾಗ್ತಿಲ್ಲ. ಹಿಂದೆ ಫೋನಲ್ಲಿ ಅದು ಕ್ಯಾಮ್ರಾದಲ್ಲಿ ತೋರಿಸು. ಹಿಂದೆ ಏನಿಲ್ಲ. ಆದರೆ ಬಾ ಬಾ ಮರ ಶೇಕ್ ಆಯ್ತಲ್ಲ ಅಲ್ಲಿ ಹೋಗೋಣ. ಅಲ್ಲಿ ಜಾಗನೇ ಇಲ್ಲ. ಅದು ಯಾರೋ ಸೌಂಡ್ ಮಾಡಿದ್ರೆ ಆ ಮರ ಶೇಕ್ ಆಯಿತು. ನಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ ನೀವು ಇಲ್ಲೇ ಇದ್ದೀರಾ, ನಮ್ಮನ್ನು ನೋಡ್ತಿದ್ದೀರಾ ಅಂತ. ಸೊ ದಯವಿಟ್ಟು ಹಿಂಗೆಲ್ಲ ಮಾಡೋ ಬದಲು ನಮ್ಮ ಎದುರುಗಡೆ ಬರ್ಬೋದು ನೀವು. ಯಾರು? ಹೋಯ್ ಹೋಯ್ ಹಾಂ, ಏನೋ ಪಾಸ್ ಥರ. ಯಾರು? ಏನಣ್ಣ ಸೌಂಡು? ಯಾರದು? ಫ್ರೆಂಡ್ಸ್ ಏನೋ ಸೌಂಡ್. ಏನಣ್ಣ ಅದು? ಪ್ರಾಣಿನ ಏನೋ ಅಂತ ಗೊತ್ತಾಗ್ತಲ್ಲ. ಏನೋ ಸೌಂಡ್ ಬಂತು ಪ್ರಜ್ವಲ್ ಇವಾಗ. ಫ್ರೆಂಡ್ಸ್ ಆದರೆ ಮಾತ್ರ ನಿಜವಾಗ್ಲೂ ಲೊಕೇಶನ್ ಮಾತ್ರ ಹೆವಿ ಸೈಕಾಗಿದೆ. ಅಂದರೆ ಅಲ್ಲಿ ನಡೆದಿರೋ ಅಂಥ ಜಾಗ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಒಳಗಡೆ ಇದೆ. ಹಗಲು ಟೈಮಲ್ಲಿ ಇಲ್ಲಿರೋ ಲೋಕಲ್ ಸಪೋರ್ಟಿಂದ ನಾನು ಬಂದು ಅವರಾದರೆ ಅಲ್ಲಿ ಎಲ್ಲಿ ನಡೀತೋ ಆ ಜಾಗಕ್ಕಾದರೆ ಕರ್ಕೊಂಡೋಗಿಲ್ಲ, ದೂರದಿಂದ ತೋರಿಸಿದ್ದಾರೆ. ಬ್ರೋ ಅಲ್ಲಿ ಸ್ವಲ್ಪ ಒಳಗಡೆಕ್ಕೇ ನಡೆದಿರೋದು ಅಂತ. ಅಲ್ಲಿಗಾದರೆ ಇವಾಗ ನಾನು ಹೋಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗಿದೆ ಆ ಜಾಗ ಅಂತ. ಇನ್ನೊಂದು ಇದೊಂದು ಟ್ರೆಕ್ಕಿಂಗ್ ಇಲ್ಲು ಮೇಲೆ ಒಂದು ದೇವಸ್ಥಾನ ಇದೆ. ಹೋಯ್ ಯಾರೋ ಏನೋ ಅದು? ಏನೋ ಕಿಚ್ಚೋ ಥರ ಸೌಂಡ್ ಬಂದಿಲ್ಲ.
ಎಂತದಣ್ಣದು? ಯಾರೋ ಓ ಫ್ರೆಂಡ್ಸ್, ಇದು ಯಾಕೋ ನಮಗೆ ತುಂಬ ರಿಸ್ಕ್ ಇದೆ ಅನ್ನಿಸ್ತಿದೆ. ಅದರಿಂದ ನಾವು ಸೀದಾ ಅಲ್ಲಿಗೆ ಹೋಗ್ಬಿಡ್ತೀರಿ. ಅಲ್ಲೋಗಿ ಡೌಸಿಂಗ್ ರಾಡಲ್ಲಿ ಸ್ವಲ್ಪ ಕ್ವಶನ್ಸ್ ಯಾಕಮ್ಮ ಯಾಕೆ ಈ ಥರ ಮಾಡ್ತಿದ್ದೀರಾ? ಡೌಸಿಂಗ್ ರಾಡಲ್ಲಾದರೆ ಸ್ವಲ್ಪ ಕ್ವಶನ್ಸ್ನ ಕೇಳ್ತೀರಿ. ಅದಾದಮೇಲೆ ಇಲ್ಲಿಂದ ಆದರೆ ಓಡ್ತೀರಿ ಫ್ರೆಂಡ್ಸ್. ಬಾ, ಯಾಕಂದರೆ ನಾನು ಮಾಡಿರೋವಂಥ ವೀಡಿಯೋಸಲ್ಲಿ ಇದು ಯಾಕೋ ನನಗೆ ತುಂಬ ಅಂದರೆ ತುಂಬ ನನಗೇ ಭಯ ಆಗ್ತಿದೆ. ಆ ರೇಂಜಿಗಿದೆ, ತುಂಬ ಎಕ್ಸ್ಟ್ರೀಮ್ ಆ್ಯಕ್ಟಿವಿಟೀಸ್ ನಡೀತಿದೆ. ಬಾ, ಇಷ್ಟು ದೊಡ್ಡ ಕಾಡಲ್ಲಿ ಇಬ್ಬರೇ ಇದ್ದರೆ ಯಾವ ಥರ ಫೀಲ್ ಇರುತ್ತೆ ಅಂತ ನಿಮ್ಮ ಇಮ್ಯಾಜಿನೇಷನ್ಗೆ ನಾನು ಬಿಡ್ತಾಯಿದ್ದೀನಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ದಾರಿ ನೋಡ್ಬಿಟ್ಟು ನೀವು ಕೇಳ್ಬೋದು ದಾರಿ ಎಲ್ಲ ಇದೆ ಅಂತ. ಇದು ನಡೆದು ಒಂದು 10 ವರ್ಷ ಮುಂಚೆನೇ ನಡೆದಿರೋದು. ಇವಾಗ ನಾನು ಏನು ಹೇಳಿದ್ದೀನೋ ಈ ಸ್ಟೋರಿ ನಡೆದಿತ್ತು ಒಂದು 10 ವರ್ಷ ಮುಂಚೆ. ಒಂದು 5 ಜನ ಹುಡುಗರು ಏನೋ ನೆಶೆ ಮಾಡೋದ್ರಲ್ಲಿ ಹೇಳ್ದಾಗಲೇ ಸೌಂಡ್ ಬರ್ತಿದ್ದಣ್ಣ. 5 ಜನ ಹುಡುಗರು ನೆಶೆ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ. ಆ ಟೈಮಲ್ಲಿ ಇದು ಹೆಂಗಿತ್ತು ಅಂದರೆ ಒಂಥರ ಟ್ರೆಕ್ಕಿಂಗ್ ಇಲ್ಲು ಹಗ್ಲು. ಅಮ್ಮ ಅಣ್ಣ ಹುಷಾರು ಪೂಜಾ. ಹಗ್ಲು ರಾತ್ರಿ ಅಳ್ತಿದ್ದಣ್ಣ. ಅಟ್ಯಾಕ್ ಮಾಡೋ ಥರ ಅನ್ನಿಸ್ತಿದೆ ಯಾಕೋ. ಸೈಡ್ ಬಾ. ಹಿಂದೆ ಏನಿಲ್ಲ ಅಣ್ಣ. ಸೊ ಏನಕ್ಕೆ ಕಲ್ತಿದ್ದೀರಾ? ನಾವು ನಿಮ್ಮ ಹತ್ರ ಮಾತಾಡ್ಬೇಕಂತಾನೆ ಬಂದಿರೋದು. ಸೊ ದಯವಿಟ್ಟು ಕೋಆಪ್ರೇಟ್ ಮಾಡಿ. ಎಲ್ಲ ಕಡೆ ಸೌಂಡ್ ಬರ್ತಿದೆ. ಇಲ್ಲಿ ತುಂಬ ಅಳ್ತಿದೆ. ಬಾ ಎಲ್ಲಿ ಬಾ. ತುಂಬ ದೂರದಲ್ಲಿ ಬಂದ್ಬಿಟ್ಟು ಹುಷಾರು ಪೂಜಾ. ಸೊ ತುಂಬ ದೂರದಲ್ಲಿ ಬಂದ್ಬಿಟ್ಟು ಜೆಲ್ಲಿ ಮಿಷಿನ್ನು ಕೆಲಸ ನಡೀತಿದೆ. ಅದ್ರ ಸೌಂಡ್ ಕೇಳಿಸ್ತಾ ಇರ್ಬೋದು. ಬೇಕಾದರೆ ನಿಮಗೆ ನಾನು ಲೈವಾಗಿ ಗೂಗಲ್ ಟೈಮಿಂಗ್ಸ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ನೋಡಿ ಫ್ರೆಂಡ್ಸ್. 1:41 ಆಗಿದೆ ಟೈಮು. ಸೊ ಇದರಲ್ಲಿ ತೋರಿಸ್ತೀನಿ. ಬ್ರೈಟ್ನೆಸ್ ಕವರ್ ಆಗ್ತಿದೆಯಾ ನೋಡಿ ಪ್ರಜು. ಇರೋ ಬ್ರೈಟ್ನೆಸ್ ಕಮ್ಮಿ ಮಾಡೋಣ. ಇದರಲ್ಲಿ ಮಾಡ್ತೀನಿ ಇರೋ. ಸೊ ಟೈಮ್ ಬಂದ್ಬಿಟ್ಟು 1:41. ಗೂಗಲಲ್ಲೂ ಕೇಳ್ತೀನಿ ನಾನು. ಸೌಂಡ್ ಬರ್ತಾನೆ ಇದೆ ಫ್ರೆಂಡ್ಸ್. ತೋರಿಸ್ತಾನೆ ಬರ್ತಿದೆ. ಟೈಮ್ ಬಂದ್ಬಿಟ್ಟು 1:42 ಆಗಿದೆ ಇವಾಗ. ಗೂಗಲಲ್ಲೂ ಕೇಳ್ತೀನಿ ನಾನು. ಅಣ್ಣ ಲೈಟ್ ಹಾಕಿ ಅಣ್ಣ ಅಲ್ಲಿ ಎಲ್ಲೋ ಅಣ್ಣ ಅಲ್ಲಿ ಮರ ಎಲ್ಲೋ ಅಲ್ಲಾಡ್ತಿದ್ದಣ್ಣ ಅಲ್ಲಿ. ಕಾಣಿಸ್ತಿಲ್ಲ ಪ್ರಜ್ವಲ್. ಟಾರ್ಚ್ ಹಾಕಿ ಅಣ್ಣ. ಯಾರು ಅಲ್ಲಿ ಅಣ್ಣ ಅಸ್ದೂರ ಅಣ್ಣ ಅಲ್ಲಿ ಅಣ್ಣ. ಹೌದು ಅಲ್ಲಿ ನೋಡಿ ಫ್ರೆಂಡ್ಸ್, ಅದೊಂದೇ ಶೇಕ್ ಆಗ್ತಿದೆ. ಇದು ಅದೊಂದೇ ಶೇಕ್ ಆಯಿತು. 1 ನಿಮಿಷ ಪ್ರಜ್ವಲ್, ಒಂದೇ 1 ನಿಮಿಷ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಕೆಲಸ ನಡೆಯೋ ಸೌಂಡ್ ಬರ್ತಿದೆ. ಅದರಿಂದ ನಾವು ಯಾವ ಟೈಮಿಗೆ ಬಂದಿದ್ದೀರಾ ಅಂತ ಜನಕ್ಕೂ ಡೌಟ್ ಇರುತ್ತೆ. ನಾನು ಕ್ಲಾರಿಟಿ ಜನಕ್ಕೂ ಕೊಟ್ಬಿಡ್ತೀನಿ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನಾವು? ಇರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. The time is 1:42 a.m. ನೋಡಿ ಟೈಮ್ ಬಂದ್ಬಿಟ್ಟು 1:42. ಇನ್ನೊಂದು ಸರಿನೂ ಕೇಳ್ತೀನಿ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನಾವು? ಏನು? ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನಾವು? The time is 1:43 a.m. 1:43 ಆಗಿದೆ ಫ್ರೆಂಡ್ಸ್. ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇಷ್ಟೊತ್ತಾಗಿ ಯಾರೋ ಹಿಂದೆಯಿಂದ ಅಣ್ಣ ಅದು. ಇಲ್ಲಿ ನೋಡು, ಇಲ್ಲಿ ಈ ಕಡೆ ಪ್ರಜ್ವಲ್ ಎಕ್ಸ್ಟ್ರೀಮ್ ಆಗಿದೆ ಅಣ್ಣ ಈ ಕಡೆ. ಸೌಂಡ್ಸ್ ತಲೆ ಕೆಡಿಸ್ಕೊಂಬೇಡ. ಬಾ ಆ ಲೊಕೇಶನ್ ಹತ್ರಕ್ಕೆ ಹೋಗೋಣ. ಫಸ್ಟ್ ಆದರೆ ನಾವು ಆ ಲೊಕೇಶನ್ ಹತ್ರಕ್ಕೆ ಹೋಗ್ಬಿಡ್ತೀರಿ, ನೋಡ್ತೀರಿ ಅಲ್ಲಿ ಏನು ನಡೀತು ಅಂತ. ಬಾ ಅಣ್ಣ ಹಿಂದೆ ಪಾಸ್ ಆಗ್ತಾರೆ ಬರ್ತಿದೆ. ಯಾಕಮ್ಮ ಈ ಥರ ಮಾಡ್ತಿದ್ದೀರಾ? ಏನಕ್ಕೆ ಎಲ್ಲ ಕಡೆಯಿಂದ ಸೌಂಡ್ ಬರ್ತಿದೆ? ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ನಮ್ಮನ್ನು ಎದುರಿಸಿ ಇಲ್ಲಿಂದ ಓಡಿಸ್ಬೇಕಂತ ಅಂದ್ಕೊಂಡಿದ್ದೀರಾ? ಸೊ ಇಂಥ ಜಾಗಕ್ಕೆ ಈ ಥರ ನಡೆದಿರೋರ ಹತ್ರ ಮಾತಾಡೋಕ್ಕೆ ಯಾರೂ ಬರಲ್ಲ. ನಾವು ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿರೋದು. ದಯವಿಟ್ಟು ನಮ್ಮನ್ನು ಎದುರಿಸೋ ಪ್ರಯತ್ನ ಮಾಡಬೇಡಿ. ಮಾತು ಬರ್ತಾಯಿಲ್ಲ ಬ್ರಿಜ್. ಒಣಗೋಯ್ತು ಅಣ್ಣ. ಇದೇನಣ್ಣ ಇದು? ಹತ್ರದಿಂದ ಸೌಂಡ್ ಅಣ್ಣ ಇದು. ಬಾ ನಾವಾದರೆ
ಬಂದಿದ್ದೀರಿ. ಎಲ್ಲೋ ಅವ ಬೆಳಿಗ್ಗೆ ಬಂದು ತೋರಿಸಿದ್ರಲ್ಲ ಆ ಲೊಕೇಶನ್ ನಿಮ್ಮ ಗ್ಯಾಪ್ನ ಇದೆಯಾ ಪ್ರಜ್ವಲ್? ಇಲ್ಲ ಅಣ್ಣ, ಇನ್ನೂ ಡೀಪಾಗೇ ಇತ್ತು ಅಣ್ಣ ಅದು. ಇನ್ನೂ ಒಳಗಡೆ ಹೋಗ್ಬೇಕಲ್ವಾ? ಗೊತ್ತಾಗ್ತಿಲ್ಲ ಅಣ್ಣ, ಎಲ್ಲ ಒಂದೇ ಥರ ಐತೆ. ಸೊ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ಒಂದು ಸ್ವಲ್ಪ ಒಳಗಡೆ ಆ ಘಟನೆ ಎಲ್ಲಾದರೂ ನಡೆದಿದೆಯೋ ಆ ಲೊಕೇಶನ್ ನಾನು ತೋರಿಸ್ತೀರಿ. ಪ್ರಜ್ವಲ್, ಸ್ವಲ್ಪ ನೀನು ಬಂದಿದ್ದಲ್ಲ, ನಿಮಗೂ ಏನಾದರೂ ಸ್ವಲ್ಪ ಜ್ಞಾಪನ ಮಾಡ್ಕೋ ಎಲ್ಲಿ ಅಂತ ಲೊಕೇಶನ್. ಏನಂದ್ರೆ ಪ್ರಾಬ್ಲಮ್ ಏನಂತಂದರೆ ಎಲ್ಲ ಒಂದೇ ಥರ ಇದೆ, ಒಂದು ಜಾಗ ಮಾತ್ರ ಖಾಲಿಯಾಗಿರುತ್ತೆ ಫುಲ್ಲು. ಆ ಜಾಗದಲ್ಲಿ ಅವರು ನಿಲ್ಲಿಸಿ ನಮಗೆ ತೋರಿಸಿದ್ದಾರೆ. ಸೊ ನೋಡೋಣ ಬಾ. ಸೌಂಡ್ ಬರಲಿಲ್ವಾ? ಈ ಜೆಲ್ಲಿ ಮಿಷಿನ್ ಸೌಂಡ್ ಬೇರೆ ಜಾಸ್ತಿ ಆಗೋಯ್ತು ಇವಾಗ. ನಾವು ಸ್ಟಾರ್ಟಿಂಗ್ ಬಂದು ಅಲೋ ಥರ ಸೌಂಡ್ ಬಂತು, ಅಲೋ ಥರ ಸೌಂಡ್ ಬಂತು. ಬಾ. ಆದರೆ ಹೆವಿ ಆಂಟೆಡ್ ಪ್ರಜ್ವಲ್. ಸಿಕ್ಕಾಪಟ್ಟೆ ಈ ಥರ ಎದುರ್ಕೊಂಡು ಇದಾಗಲಿಲ್ಲ. ನನಗೆ ಹೆದರಿಕೆ ಆಗ್ತಿದೆಪ್ಪ. ಯಾರು ಯಾರು ಹಿಂದೆನೂ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಎಲ್ಲ ಕಡೆ ಸೌಂಡು, ಎಲ್ಲ ಕಡೆ ಸೌಂಡು. ಓಯ್, ನಾವು ಎಷ್ಟು ಹೇಳಿದ್ರು ಅವ್ರು ತುಂಬ ಕೋಪದಲ್ಲಿ ಇದ್ದಂಗಿದ್ದಾರೆ. ನಮ್ಮನ್ನಾದರೆ ಇಲ್ಲಿಂದ ಓಡಿಸೋ ಪ್ರಯತ್ನ ಅಂತೂ ಮಾಡ್ತಿದ್ದಾರೆ ಕನ್ಫರ್ಮ್ ಆಗಿ. ಅಲ್ಲೋಡು, ಕಾಣಿಸ್ತಾ? ರೆಕಾರ್ಡ್ ಮಾಡ್ತಾ? ಯಾರು 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 ಕಾಣಿಸ್ತಾ? ರೆಕಾರ್ಡ್ ಮಾಡ್ದ? ಬಾ. ಯಾರು ನಿಮ್ಮನ್ನ ಮತ್ತೆ ನೋಡಿದ್ರೆ ಎಲ್ಲ ಸೌಂಡ್ ಬರ್ತಾ ನಿಮ್ದ್ರಲ್ಲಿ ಕ್ಯಾಪ್ಚರ್ ಆಯ್ತಣ್ಣ? ಗೊತ್ತಿಲ್ಲ ಪ್ರಜ್ವಲ್, ನಾನು ಕ್ಲಿಯರ್ ಆಗಿ ನೋಡಿದೆ. ನಂಗೆ ಇದು ಲಾಂಗಲ್ಲಿ ಇದೆ. ಇಲ್ಲೇ ಪ್ರಜ್ವಲ್, ಬಾಯಿಲೆ ಗೊತ್ತಾಯ್ತಣ್ಣ, ಇಲ್ಲೇ ಇಲ್ಲೇ ಬಂದರು, ಇಲ್ಲೇ ಪಾಸ್ ಆಗಿದೆ. ಬಾ ಬಾ ಫ್ರೆಂಡ್ಸ್. ಹ್ಞೂ ಅಣ್ಣ, ಇಲ್ಲೇ ಅಣ್ಣ, ಇದೇ ಜಾಗ ಅಣ್ಣ. ಪ್ರಜ್ವಲ್ ಅಣ್ಣ ಇದೇ ಜಾಗ ಅಣ್ಣ. ಫ್ರೆಂಡ್ಸ್, ಅವ್ರು ನಮ್ಮನ್ನ ಬೆಳಿಗ್ಗೆ ಕರ್ಕೊಂಬಂದು ತೋರಿಸಿದ್ರಲ್ಲ, ಇದೇ ಜಾಗನೇ. ಅದೇ ಅಣ್ಣ, ಇದು ಅದೇ ಸ್ಪಾಟ್ ಅಣ್ಣ, ಸೇಮು ಇದೇ ಅಣ್ಣ ಬಂದ್ವಿ. ಫ್ರೆಂಡ್ಸ್, ನಮ್ಮನ್ನ ಅವರು ಕರ್ಕೊಂಬಂದು ತೋರಿಸಿದ್ರಲ್ಲ ಒಂದನ್ನ, ಇಲ್ಲಿ ಲೋಕಲಲ್ಲಿ ಇರೋರು, ಅವ್ರು ಇದೇ ಸ್ಪಾಟ್ಗೆ ಕರ್ಕೊಂಬಂದು ನಮ್ಮನ್ನ ತೋರಿಸಿರೋದು. ಇಲ್ಲೇ ಒಳಗಡೆ ಎಲ್ಲೋ ನಡೆದಿದೆಯಪ್ಪ, ಅಲ್ಲಲ್ಲ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಟ್ ಇಲ್ಲಿಂದನೇ ಹೋಗ್ಬೇಕು ಆ ಜಾಗಕ್ಕೆ ಅಂತಂದರು. ಬಟ್ ಕ್ಲಿಯರ್ ಲೊಕೇಶನ್ ಗೊತ್ತಿಲ್ಲ, ಬಟ್ ಇಲ್ಲೇ ಆಗಿರೋದಂತೆ. ಅಲ್ಲೇ ಶಾಡೋ ಅದೇ ಅಣ್ಣ ಹೇಳಿದ್ದು, ಕರೆಕ್ಟಾಗಿ ಪಾಸ್ ಆಯ್ತಣ್ಣ ಅಲ್ಲಿ. ನಾವು ಬರೋಷ್ಟೆಲ್ಲ ಎಲ್ಲಣ್ಣ ಮಯ ಆಗಿರುತ್ತೆ ಅದು. ಇನ್ನೂ ಇಲ್ಲ. ನಾವು ಯಾರನ್ನೋ ನೋಡಿದ್ರಿ ಇವಾಗ, ನೀವು ಇನ್ನೊಂದ್ಸರಿ ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಅಣ್ಣ ಈ ಕಡೆ ಫುಲ್ ಸ್ವಲ್ಪ ಸ್ಮೋಕಿಯಾಗೇ ಇದೆ ಅಣ್ಣ. ಹೌದಾ? ಸರಿ, ಒಂದು ಕೆಲಸ ಮಾಡೋಣ ಪ್ರಜ್ವಲ್. ಫ್ರೆಂಡ್ಸ್, ಇವಾಗಾದರೆ ನಾವು ಡೌಸಿಂಗ್ ರಾಡ್ ಇವಾಗಲೇ ಏನೋ ಸೌಂಡ್ ಬರ್ತಿದೆ ಪ್ರಜ್ವಲ್. ಏನಂತ ಗೊತ್ತಾಯ್ತಿಲ್ಲ, ಇಲ್ಲೇನೋ ಸೌಂಡ್ ಬಂತು. ಸರಿ, ನಾವು ಟೈಮ್ ಮಾಡೋದು ಬೇಡ ಫ್ರೆಂಡ್ಸ್. ಇವಾಗಾದರೆ ನಾವು ಡೌಸಿಂಗ್ ರಾಡ್ ಸ್ಟಾರ್ಟ್ ಮಾಡ್ತೀರಿ. ಡೌಸಿಂಗ್ ರಾಡ್ ಅಲ್ಲಾದರೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ಏನು ಪ್ರಜ್ವಲ್? ನೀನೇನಾದರೂ ಕೇಳ್ತೀಯಾ? ನೀವೇ ಕೇಳಿ ಅಣ್ಣ. ಸರಿ ಫ್ರೆಂಡ್ಸ್, ಇವಾಗಾದರೆ ಡೌಸಿಂಗ್ ರಾಡ್ ತೆಗಿತೀನಿ. ಡೌಸಿಂಗ್ ರಾಡ್ ಸ್ಟಾರ್ಟ್ ಮಾಡಿ. ಡೌಸಿಂಗ್ ರಾಡ್ ಯಾರು ಬೇಕಲ್ಲಿದೆ ಪ್ರಜ್ವಲ್? ನೀನು ಬೇಕಲ್ಲ? ಇರು ಹಂಗೆ ತೊಗೊತೀನಿ. ಸೆಂಟ್ರಲ್ ಜಿಪ್ಪಲ್ಲಿಂದ ನನಗಾದರೆ ಕೆಲವು ಕ್ವಶನ್ಸ್ ಇದೆ. ಆ ಕ್ವಶನ್ಸ್ ಆದರೆ ಕೇಳ್ತೀನಿ. ಅಮ್ಮ, ಇವಾಗ ನಿಮ್ಮ ಹತ್ರ ಮಾತಾಡೋ ಪ್ರಯತ್ನ ಆದರೆ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಇದ್ರ ಮುಖಾಂತರ ನಮಗೆ ನಿಮ್ಮ ಸಮಾಧಾನ ಆದರೆ ತಿಳಿಸ್ಕೊಡಿ. ಹೌದು ಅಂದರೆ ಈ ರಾಡ್ಸ್ನ ಹಿಂಗೆ ಸೇರಿಸಿ, ಇಲ್ಲಾಂದರೆ ಹಿಂಗೆ ಬಿಡಿಸಿ. ಹೋಯ್, ಬರ್ತಿದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಇನ್ನೊಂದು 4 ಕ್ವಶನ್ ಅಷ್ಟೇ, ಅದಾದಮೇಲೆ ಹೋಗ್ಬಿಡೋಣ. ಓಕೆನಾ? ಹೋಯ್,
ಬರ್ತಿದೆ ಸೌಂಡ್. ಓಕೆ ಅಮ್ಮ, ಇಲ್ಲಿ ನಿಮಗೆ ಅನ್ಯಾಯ ನಡೀತು ಅಂತ ಗೊತ್ತು. ನಮ್ಮ ಕ್ವಶನ್ ಏನಂತಂದರೆ, ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೀವಾದರೆ ಇನ್ನೂ ಇಲ್ಲೇ ಇದ್ದೀರಾ? ಸೌಂಡ್ ಬರ್ತಿದೆ, ಬಿಡು ಬಿಡು ಪ್ರಜ್ವಲ್. ರಾಡ್ ಮೂವ್ ಆಗ್ತಿದೆ ಪ್ರಜ್ವಲ್. ಹ್ಞೂ ಅಣ್ಣ. ಹುಯ್ ಹುಯ್ ಫ್ರೆಂಡ್ಸ್, ನೀವೇ ನೋಡಿರ್ಬೋದು, ಸೌಂಡ್ ಬರ್ತಿದೆ ಅಣ್ಣ. ಫ್ರೆಂಡ್ಸ್, ಅವರು ಯಾರಾದರೆ ಅವ್ರನ್ನ ಹಂಗೆ ಮಾಡಿದಾರೋ, ಆ ಥರ ಮಾಡಿ ಕೊಲೆ ಮಾಡಿದಾರೋ, ಅವ್ರ ಮೇಲಾದರೆ ಅವ್ರು ಸೇಡ್ ತೀರ್ಸ್ಕೊಳಕ್ಕೆ ಇಲ್ಲೇ ಇದ್ದಾರೆ. ಕರೆಕ್ಟಾಗಿ ಹೇಳ್ತಿದ್ದಣ್ಣ ಅದು ಅಲ್ಲ? ಇವಾಗ ನಾವು ಬಂದಿರೋದು ಅಂತ ಕೇಳಿ ಅಣ್ಣ. ನಾವು ಬಂದಿರೋದು ನಿಮ್ಗೇನಾದರೂ ಕೋಪ ಆಗ್ತಿದ್ಯಾಮ್ಮ? ಆ ಥರ ನಿಮ್ಗೇನಾದರೂ ನಮ್ಮ ಮೇಲೆ ಕೋಪ ಏನಾದರೂ ಇದ್ದರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಅಣ್ಣ ನಾವೇನು ಮಾಡಿಲ್ಲ ಅಣ್ಣ. ಅಮ್ಮ, ಒಂದಂತೂ ನಿಮಗೆ ಕ್ಲಿಯರ್ ಮಾಡ್ತೀನಿ, ನಾವು ನಾವೇನು ಮಾಡಿಲ್ಲ ಅಣ್ಣ. ಅಮ್ಮ, ನಿಮ್ಗೆ ಒಂದಂತೂ ಕ್ಲಿಯರ್ ಮಾಡ್ತೀನಿ, ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವಂಥ ಹುಡುಗರು ಅಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ನಿಮ್ಗೆ ಆಗಿರೋ ಅನ್ಯಾಯ ನಮಗೆ ಗೊತ್ತಾದ ಮೇಲೆ ನಮಗೆ ತುಂಬ ಬೇಜಾರಾಯಿತು. ನಿಮ್ಮ ಹತ್ರ ಮಾತಾಡಲೇಬೇಕಂತ ಅನ್ನಿಸ್ತು, ಅದರಿಂದ ಆದರೆ ನಾವು ಬಂದಿರೋದು. ದಯವಿಟ್ಟು ನಮ್ಗೆ ಯಾವುದೇ ರೀತಿ ತೊಂದರೆ ಮಾಡಬೇಡಿ. ಅಣ್ಣ ನಮ್ಗೇನಾದ್ರು ತೊಂದರೆ ಆಗುತ್ತೆ ಕೇಳಿ ಅಣ್ಣ. ಅದನ್ನು ಆಗ್ಲಿಂದ ಅಟ್ಯಾಕ್ ಮಾಡೋ ಥರ ಆಗ್ತಿದೆ. ನಮ್ಗೇನು ತೊಂದರೆ ಕೊಡ್ತಾರ ಅಂತ ಕೇಳಿ ಅಣ್ಣ. ಇಲ್ಲಿ ನಾವಿದ್ದರೆ ನಮ್ಗೇನಾದರೂ ತೊಂದರೆ ಮಾಡ್ತೀರಾ? ತೊಂದರೆ ಮಾಡಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಅಣ್ಣ ಕೇಳಿಸ್ಕೆ ಸಿಕ್ಕಾಗ್ತಿದೆ ಪ್ರಜ್ವಲ್, ಕಾಲು ನಡುಗ್ತಿದೆ ನನಗೆ. ಅಣ್ಣ ಎಷ್ಟು ಅಂತಿದೆ ಅಣ್ಣ. ಯಪ್ಪ ಅಣ್ಣ, ನಾವು ಹೋಗೋದಣ್ಣ, ನಮ್ದು ಏನು ತಪ್ಪೇ ಮಾಡಿಲ್ಲ. ಸುಮ್ಮನೆ ನನ್ನ ಕಾಲೆಲ್ಲ ನಡುಗ್ತಿದೆ ನನಗೆ. ಫ್ರೆಂಡ್ಸ್, ಇಲ್ಲಿ ನಾವು ಇರೋದ್ರಿಂದ ನಮಗೆ ತೊಂದರೆ ಆದರೆ ಆಗುತ್ತಂತೆ. ಅದು ಕ್ಲಾರಿಟಿ ಕೊಟ್ಬಿಡಿ ಅಣ್ಣ. ನಾವೇನಿದ್ದು ಇನ್ನೊಂದು ಕ್ವಶನ್ ಅಮ್ಮ, ನಮ್ಮ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಬೇಕಿದೆಯಾ? ಸಹಾಯ ಏನಾದರೂ ಬೇಕಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ನಮ್ಮ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಬೇಕಿದೆಯಾ? ಅಳ್ತಿದಣ್ಣ. ಆ ಕಡೆನೇ ಕೆಲಸ ಎಲ್ಲಾದ್ರೆ ನಡೆದಿದ್ಯಾ, ಅಲ್ಲೇ ಕೆಲಸ ಇದೆ ಪ್ರಜ್ವಲ್. ಸಹಾಯ ಬೇಡ ಅಂತಿದೆಯಲ್ಲ ಪ್ರಜ್ವಲ್. ಫ್ರೆಂಡ್ಸ್, ಸಹಾಯ ಬೇಡ ಅಂತ ನೋಡು. ಅಣ್ಣ ಕಿರ್ಚಿದಣ್ಣ. ಅಣ್ಣ ಯಾಕೋ ಬೇಡ ಅನ್ನಿಸಿದಣ್ಣ. ಅಮ್ಮ, ಅಣ್ಣ ಏನೋ ಅಣ್ಣ ಇಲ್ಲಿ ನೋಡಿ ಅಣ್ಣ. ಏನಾಯ್ತು? ಈ ಗಿಡದ ಹತ್ರ ಶೇಕ್ ಆಯ್ತಣ್ಣ. ಅಲ್ಲಿ ಇಲ್ಲಿ 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 ಇನ್ನೊಂದ್ಸರಿ ಕೇಳಿ ಅಮ್ಮ. ನಿಮಗೆ ನಮ್ಮ ಕಡೆಯಿಂದ ಮತ್ತೊಂದ್ಸಲಿ ಕೇಳ್ತೀನಿ, ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಡವಾ? ಸಹಾಯ ಬೇಕಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಹಾಂ ಬೇಡ ಅಂತಿದೆ. ಕೈ ನಡುಗ್ತಾ ಇದೆ. ಬೇಡ. ಅಣ್ಣ ಈಗ ಹೋಗೋಷ್ಟಿದ್ಯಾ? 2 ಸಲಿನೂ ಬೇಡ ಅಂದಿದೆ ಅಣ್ಣ. ಅದೇ ಜಾಗಕ್ಕೆ ಬಂದಿದ್ದೀವ, ಏನು ಮಾಡಬೇಡಿ ಅಂತ ಕೇಳಿ. ನಮ್ಮನ್ನು ದಯವಿಟ್ಟು ಏನೂ ಮಾಡಬೇಡಿ, ಯಾಕಂದರೆ ನಿಮ್ಮನ್ನ ನಂಬ್ಕೊಂಡೆ ನಾವು ಇಷ್ಟು ದೂರ ಬಂದಿರೋದು. ನಮಗೇನು ತೊಂದರೆ ಮಾಡಲ್ಲ ಅಂತ. ನಾವಾದರೆ ನಿಮಗೆ ಇನ್ನೂ ತೊಂದರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವಾದರೆ ಇಲ್ಲಿಂದ ಆದರೆ ಓಡ್ತೀರಿ. ಫ್ರೆಂಡ್ಸ್, ಎಲ್ಲಾದರೆ ಅವ್ರು ಕೈ ತೋರಿಸಿದ್ರು, ನಮ್ಮನ್ನು ಬೆಳಗ್ಗೆ ಕರ್ಕೊಂಬಂದು ಅದೇ ಜಾಗದಿಂದ ಆದರೆ ಅಣ್ಣ. ಹಾಂ ಯಾಕೆ ಸೇರಿಸಿಲ್ಲಣ್ಣ ಇದು? ಯಾಕಮ್ಮ ಅಷ್ಟು ತುಂಬ ಕ್ರೂರವಾಗಿ ಅಲ್ತಿದ್ದಾರೆ ಫ್ರೆಂಡ್ಸ್? ಯಾಕೆ ಅಷ್ಟು ಜೋರಾಗಿ ಅಲ್ತಿದ್ದೀರಾ? ಅಣ್ಣ ನಮಗೂ ತೊಂದರೆ ಆಗುತ್ತೆ ಅಂತ ಬೇರೆ ಹೇಳ್ತಿದ್ದಾರೆ ಅಣ್ಣ. ತುಂಬ ಬೇಜಾರಲ್ಲಿ ಅಲ್ತಿರೋ ಥರ ಅನಿಸ್ತಿದೆ. ತುಂಬ ಬೇಜಾರಲ್ಲಿ ಅಲ್ತಿರೋ ಕೇಳಿ ನೋಡಿ ಅಣ್ಣ. ಇಲ್ಲ, ಆ ಥರ ನಡೆದ್ರೆ ಸಹಾಯ ಬೇಡ ಅಂತ ಬೇರೆ ಅಂತಿದಾರಲ್ಲ. ಸಹಾಯ ಬೇಡ ಅಂತಿದ್ದಾರೆ. ಸೊ ಫ್ರೆಂಡ್ಸ್, ನಾವಾದರೆ ಇಲ್ಲಿಂದ ಆದರೆ ಓಡ್ತಾ ಇದ್ದೀರಿ ಇವಾಗ. ಯಾಕಂದರೆ ಅವ್ರಿಗೆ ನಮ್ಗೆ ಯಾವುದೇ ರೀತಿ ಸಹಾಯ ಬೇಡ ಅಂತಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಅವ್ರಿಗೆ ನಾವಿರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಿದೆ. ನಾವು ಇಲ್ಲಿರೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಅದರಿಂದ ನಾವಾದರೆ ಇಲ್ಲಿಂದ ಆದರೆ ಓಡ್ತಾ ಇದ್ದೀರಿ. ಓಕೆ ಪ್ರಜ್ವಲ್? ಇನ್ನೂ ತುಂಬ ದೂರ ಆಯ್ತು. ಆದರೆ ಒಂದಂತೂ ನಿಮಗೆ ತಿಳಿಸ್ಕೊಡ್ತೀನಿ, ದಯವಿಟ್ಟು ಯಾರೇ ಆಗಲಿ ಈ ಥರ ಟ್ರೈ ಮಾಡಬೇಡಿ. ತುಂಬ ರಿಸ್ಕ್ ಇದೆ. ಬಾ ಹಂಗೆ ಹೋಯ್ತಾ ನೋಡೋಣ. ಓಕೆನಾ? ಹುಷಾರು ಅಣ್ಣ. ಈ ಕಡೆ ಬಾ
ಈ ಕಡೆ ಫುಲ್ ಸ್ಮೋಕಿ ಅನ್ನಿಸ್ತಿಲ್ವಣ ಈ ಕಡೆ ಏರಿಯಾ. ಏನಾಯ್ತು ಕ್ಯಾಮ್ರಾನು ಬ್ಲರ್ ಆಯ್ತಲ್ಲ. ಲೈಟ್ ಆ ಕಡೆ ಮಾಡ. ಹಾಂ ಇವಾಗ ಕ್ಲಿಯರ್. ಇಲ್ಲ ಇಲ್ಲ ಅದು ಟಾರ್ಚ್ ಇರುತ್ತೆ. ಆದರೆ ಹೆವಿ ಸೈಕ್ ಇದೆಯಪ್ಪ ಲೊಕೇಶನ್ ಅಂತೂ. ತುಂಬ ದೂರ ಆಗೋಣ. ಹಾಂ ಇನ್ನೂ ಒಳಗೆ ಹೋಗ್ಬೇಕಣ್ಣ. ಹಾಂ ಹೋಗ್ಬಿಡೋಣ ಬಾ ತುಂಬ ಒಳಗೆ ಬಂದಿದ್ದೀವಿ. ಫ್ರೆಂಡ್ಸ್. ಲೊಕೇಶನ್ ಅಂತೂ ಹೆವಿ ಹಾಂಟೆಡ್ ಇದೆ, ನಿಜವಾಗ್ಲೂ ಹೆವಿ ಸೈಕ್ ಇದೆ. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೆಂಗಿದೆ ಅಂತ. ಬಾಬ್ರಾಜು ಏನಾಯ್ತು ಏನಾಯ್ತು ಪ್ರಜ್ವಲ್, ಯಾಕೆ ಬಿದ್ದೆ? ಅಣ್ಣ ಒಂದು 10 ಜನ ಒಂದು ಪವರಲ್ಲಿ ಒಂದು ಎಳ್ದಂಗೆ ಆಯ್ತು ಅಣ್ಣ ಹಿಂದೆ. ಏನು ಹಿಂದೆ ಹಿಂದೆ ಏನು ಇಲ್ವಲ್ಲ, ತೋರಿಸು ಅಣ್ಣ. ಏನಕ್ಕೆ ಬಿದ್ದೆ ಪ್ರಜ್ವಲ್? ಎಳ್ದಂಗೆ ಆಯ್ತು ಅಣ್ಣ ಹಿಂದೆ. ಈ ಬ್ಯಾಗ್ ನನಗೆ ಫೋನ್. ಅಮ್ಮ ಈ ಥರ ಎಲ್ಲ ಮಾಡಬೇಡಿ. ನಾವಾದರೆ ಹೋಯ್ತಾ ಇದ್ದೀರಿ ಇಲ್ಲಿಂದ, ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ. ನಾವು ಹೋಗ್ತಾ ಇದ್ದೀರಿ. ಬಾ ಪ್ರಜ್ವಲ್ ಬೇಡ, ಬಾ ಬಂದ್ಬಿಡು. ಬಾ ಬೇಗ ಬಾ ಬೇಗ ಬಾ. ಅಣ್ಣ ಅಣ್ಣ ಬಾ ಬಾ ಇನ್ನೇ ಎಳೀತೀವಿ ಅಣ್ಣ ಅದು. ಟೆನ್ಷನ್ ಆಗ್ಬೇಡ, ಇರು ಟೆನ್ಷನ್ ಆಗ್ಬೇಡ ಸುಮ್ಮನೆ. ಅಣ್ಣ ಎಲ್ಲಿ ಎಳ್ಕೊತಿದ್ದೆ ಅಣ್ಣ ಅದು. ಯಾರು ಎಳ್ಕೊತಿದ್ದೆ ಅಣ್ಣ ಅದು. ನಾವಾದ್ರೆ ಇಲ್ಲಿಂದಾದ್ರೆ ಹೋಗ್ತಾ ಇದ್ದೀರಿ. ಕ್ಯಾಮ್ರಾ ಹಿಂದೆ ಬರ್ತಿದ್ದೆ ಅದು. ಫ್ರೆಂಡ್ಸ್ ನಾವಾದ್ರೆ ತೋರಿಸು, ಕ್ಯಾಮ್ರಾ ತೋರಿಸು. ಆಚೆ ಕಡೆ ಹೋಗಿ ಎಂಡಿಂಗ್ ಕೊಡ್ತೀನಿ. ಹಿಂದೆ ಬರ್ತಿದ್ದೆ ಅದು. ಸೊ ಫ್ರೆಂಡ್ಸ್ ಅಲ್ಲಿಂದ ಆದರೆ ಇವಾಗ ನಾವು ಸೇಫಾಗಿ ಆಚೆ ಬಂದುಬಿಟ್ರಿ. ಸೀರಿಯಸ್ ಆಗಿ ಈ ಥರ ನಾನು ಯಾವ ಲೊಕೇಶನಲ್ಲೂ ಭಯ ಪಡಲಿಲ್ಲ. ನಾನೇ ಓಡ್ ಬಂದುಬಿಟ್ಟಿದ್ದೀನಿ. ಆ ಥರ ಸೀರಿಯಸ್ ಆಗಿ ಆ ಥರ ಅಷ್ಟು ಭಯಂಕರ ಇದೆ ಲೊಕೇಶನ್ ಅಂತೂ. ನಾನು ಕೇಳ್ಕೊಳೋದು ನಿಮ್ಮೆಲ್ಲರ ಹತ್ರ ಇಷ್ಟೇ, ಮೇನ್ಲಿ ಹೆಣ್ಮಕ್ಳಿಗೆಲ್ಲ ಒಂದು ವಿಷಯ ತಿಳಿಸ್ಕೊಡ್ತೀನಿ. ನಮ್ಮನೆ ಹೆಣ್ಮಕ್ಳಾದ್ರೂ ಬೇರೆಯವರಾದ್ರೂ ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಸಂಪ್ರದಾಯ. ಅದರಿಂದ ಹೆಣ್ಮಕ್ಳಿಗೆ ನಾನೊಂದು ಮಾತು ಹೇಳ್ತೀನಿ, ಏನಂತಂದರೆ ಆದಷ್ಟು ಬೇಗ ಕತ್ಲೆ ಆಗೋಕ್ಕಿಂತ ಮುಂಚೆ ಮನೆಗೆ ಹೋಗಿ ಸೇರಿದ್ರೆ ಮನೇಲಿರೋರಿಗೂ ಒಂದು ನೆಮ್ಮದಿ ಇರುತ್ತೆ, ನೀವು ಸೇಫಾಗಿರ್ತೀರ. ಸೊ ಅದರಿಂದ ನಾನು ಈ ವಿಷಯನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕತ್ಲೆ ಆದಮೇಲೆ ನೋಡಿದ್ರಲ್ಲ ಪ್ರಪಂಚ ಹೆಂಗೆಲ್ಲ ಇದೆ ಅಂತಂದ್ಬಿಟ್ಟು, ತುಂಬ ಪ್ರಪಂಚ ಹೆಂಗಿದೆ ಅಂತಂದ್ಬಿಟ್ಟು ಎಲ್ಲರೂ ಅಂತ ಅಲ್ಲ, ಎಲ್ಲರೂ ಹಂಗಿರಲ್ಲ, ಕೆಲವರಿಂದ ಹಿಂಗಾದರೆ ಆಗ್ತಿದೆ. ಸೊ ಯಾರಿಗೆ ಏನು ನಡೆಯುತ್ತೋ ನಾವು ಹೇಳೋಕ್ಕಾಗಲ್ಲ. ಅದರಿಂದ ನಾನು ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ಕೇಳ್ಕೊತಿರೋದು, ಹೆಣ್ಮಕ್ಳ ಹತ್ರ ಆದಷ್ಟು ಬೇಗ ಕತ್ಲಾಗೋಕ್ಕಿಂತ ಮುಂಚೆ ಮನೆಗೆ ಸೇರಿ ಇರೋದು. ನಮ್ಗದೊಂದು ಜೀವನ, ಅದನ್ನಾದರೆ ನಾವು ಹ್ಯಾಪಿಯಾಗಿರೋಣ. ಕಷ್ಟದಲ್ಲಿ ಆದರೆ ಇರೋದು ಬೇಡ, ನಮ್ಗೆ ಯಾವುದೇ ಅನಾಹುತಿ ಆಗೋದು ಬೇಡ, ನೆಮ್ಮದಿಯಾಗಿರೋಣ, ಸೇಫಾಗಿರೋಣ. ಸೊ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಯಾಕಂದರೆ ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಹೆಂಗಾದರೆ ನಾವು ಪ್ರೊಟೆಕ್ಟ್ ಮಾಡ್ತೀರೋ ಅದೇ ರೀತಿ ನಿಮಗೂ ತಿಳಿಸಿದ್ದೀನಿ. ಸೊ ಬಾ ಪ್ರಜ್ವಲ್, ನಿನ್ಗೇನು ಅನಿಸುತ್ತೋ ಅದನ್ನೆಲ್ಲ. ಅದೇ ಅಣ್ಣ ಲಾಸ್ಟಲ್ಲಿ ಅದು ನೀವು ಕೇಳಿದ್ರಲ್ಲ ಪ್ರಶ್ನೆ, ಸಹಾಯ ಬೇಕು ಅನ್ನೋದಕ್ಕೆ ಸಹಾಯ ಬೇಡ ಅಂತಾನೆ 2 ಸಲ ಕೇಳಿದ್ದೀನಿ. 2 ಸಲ ಕೇಳೋದಕ್ಕೆ ಅದೇ ಅಂತಲ್ಲ, ನನಗೆ ಆವಾಗಲೇ ಸ್ವಲ್ಪ ಗಾಬರಿ ಆಯಿತು. ಇಲ್ಲಿ ಅಲ್ಲಿ ಒಳಗೆ ಅಷ್ಟು ದೂರ ಅಲ್ಲಿ ಒಳಗೆ ಡೀಪಾಗಿ ಹೋಗಿದ್ದೀವಿ, ಅಲ್ಲಿಂದ ಪಾಸಾಗಿ ಹೊರಗೆ ಬಂದರೆ ಸಾಕು ಅನಿಸ್ಬಿಟ್ಟಿತ್ತು ನನಗೆ. ಅಲ್ಲಿ ಸೆಂಟ್ರಲ್ಲಿ ಬಂದಿದ್ದ ತಕ್ಷಣ ನನಗೆ ಒಂದು ಏನಿಲ್ಲ ಅಂದ್ರೆ ಒಂದು 10 ಜನ ಅಣ್ಣ, 10 ಜನ ಎಳೆದ್ರೆ ಫೋರ್ಸ್ ಹೆಂಗಿರುತ್ತೆ ಆ ಫೋರ್ಸಲ್ಲಿ ಎಳ್ದಂಗೆ ಅಲ್ಲಿಂದ ಇನ್ನೂ ನನಗೆ ಭಯ ಜಾಸ್ತಿ ಆಗೋಯ್ತು. ಅದಕ್ಕೆ ಅಣ್ಣ ನನಗೂ ಇನ್ನೂ ಗಾಬರಿ ಆಗೋಯ್ತು. ಅದಕ್ಕೂ ಇದಕ್ಕೂ ಎರಡಕ್ಕೂ ಲಿಂಕ್ ಆಗಿದ್ದ ತಕ್ಷಣ ನಾನು ಅಲ್ಲಿಂದನೇ ಬಂದ್ಬಿಟ್ವಲ್ಲ ಅಣ್ಣ ಅಲ್ಲಿಂದ. ಮತ್ತೆ ಇನ್ನೊಂದಲ್ಲ ಫುಲ್ ಅಟ್ಯಾಕೆ ಆಗೈತಲ್ಲ ಅಣ್ಣ ಅಲ್ಲಿಂದ. ಫುಲ್ ಸ್ಕಿಡ್ ಆಗಿ ಜಾರ್ಕೊಂಡು ಬಂದು ಹೆಂಗೋ ಸೇಫ್ ಇಲ್ಲ, ತುಂಬಾ ಹಾಂಟೆಡ್ ಆಗೈತೆ ಲೊಕೇಶನ್. ಎಕ್ಸ್ಟ್ರೀಮ್ ಹಾಂಟೆಡ್ ಅಣ್ಣ. ಈ ಥರ ಯಾರಿಗೂ ನಡಿಬಾರ್ದು ಅಷ್ಟೇ. ಸರಿ ಪ್ರಜ್ವಲ್ ಹಿಡ್ಕೊ, ಇನ್ನೊಂದು ವಿಷಯ ತಿಳಿಸ್ಬಿಡ್ತೀನಿ. ಫ್ರೆಂಡ್ಸ್ ಸ್ಟೋರಿ ಬಂದ್ಬಿಟ್ಟು ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ. ಇನ್ನೊಂದ್ಸಲಿನೇ ಹೇಳ್ತೀನಿ, ಇಲ್ಲಿ ಒಂದು 5 ಜನ ಯುವಕರು ನೆಶೆ ಮಾಡಬೇಕಾದ್ರೆ ಈ ಹಾಂಟೆಡ್ ಆಗಿರೋದು ಇದೇ ಕಾರಣದಿಂದನೇ. ತುಂಬ ರೇಪ್ ಆ್ಯಂಡ್ ಮರ್ಡ್ರುಗಳು ನಡೆದಿದೆ ಈ ಲೊಕೇಶನಲ್ಲಿ. ಇದೊಂದು ಟೈಮಲ್ಲಿ ಬಂದ್ಬಿಟ್ಟು ಒಂದು 10 ವರ್ಷದ ಮುಂಚೆ ಬಂದ್ಬಿಟ್ಟು ಹೆಂಗಿತ್ತು ಅಂತಂದರೆ, ಟ್ರೆಕ್ಕಿಂಗ್ ಜಾಗ, ಹಗಲು ರಾತ್ರಿ ಯಾವುದೂ ನೋಡ್ತಿದ್ದಿಲ್ಲ ಜನರು. ಹೋಗೋರು ಸೇಫಾಗೈತೆ ಲೊಕೇಶನು, ಅಂದರೆ ಈ ಬೆಟ್ಟದಲ್ಲಿ ನಮಗೇನು ಅಂತ ಪ್ರಾಬ್ಲಮ್ ಇಲ್ಲ ಅಂತ ಹಗಲಲ್ಲಿ ಹೋಗ್ತಿದ್ರು, ರಾತ್ರಿಯಲ್ಲೇ ಹೋಗ್ತಾಯಿದ್ರು. ಯಾವಾಗಾದರೆ ಈ ಘಟನೆ ನಡೀತೋ ಅದೇನಂತಂದರೆ, ಒಂದು 5 ಜನ ಹುಡುಗರೇನೋ, 2 ಕಪಲ್ಸ್ ಆದರೆ ಹೋಗಿದ್ದಾರೆ, ಅವ್ರ ಕಣ್ಣಿಗೆ ಇವ್ರು ತಗ್ಲಾಕೊಂಡವ್ರೆ. ಯಾರೋ ಇಲ್ಲಿ ನಶೆ ಮಾಡ್ಕೊಂಡು ಕೂತಿದ್ರಲ್ಲ ಅವ್ರ ಕಣ್ಣಿಗಾದರೆ ಆ ಕಪಲ್ಸ್ ಆದರೆ ಕಾಣಿಸ್ಕೊಂಡಿದ್ದಾರೆ.
ಮಾಡಿರೋದು ಏನಂತಂದರೆ ಇವ್ರು 5 ಜನ ಆ ನೆಸ್ದಲ್ಲಿ ಏನು ಮಾಡಿದ್ದಾರೆ, ಅವ್ರ ಬಾಯ್ ಫ್ರೆಂಡು ಇಬ್ಬರು ಜೆಂಟ್ಸ್ ಏನಿದ್ದಾರೋ ಅವ್ರನ್ನ ಮರಕ್ಕೆ ಕಟ್ಟಾಕಿ ಅವ್ರ ಮುಂದೆನೇ ಅವರು ಗರ್ಲ್ಫ್ರೆಂಡ್ಸ್ನ ಅವ್ರ ಲವರ್ಸ್ನ ಕ್ರೂರವಾಗಿ ರೇಪ್ ಮಾಡಿದ್ದಾರೆ. ಒಂದು ಹುಡುಗಿ ಅವ್ರಿಗೆ ಕೋಆಪ್ರೇಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು 5 ಜನಕ್ಕೆ ಕೋಆಪ್ರೇಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವರಾದರೆ ಬ್ಲೇಡಲ್ಲಾದರೆ ಆ ಹುಡುಗಿನ ಇದು ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಅಷ್ಟು ಕ್ರೂರವಾಗಾದರೆ ಮಾಡಿದ್ದಾರೆ. ಇನ್ನೊಂದು ಹುಡುಗಿ ಇನ್ನೂ ಜೀವಂತವಾಗಿತ್ತು. ಜನರಿಗೆ ಈ ವಿಷಯ ಗೊತ್ತಾಗಿ ಅಲ್ಲೇನೋ ನಡೆದಿದೆ ಅಂತ ಜನರೆಲ್ಲ ಆ ಹುಡುಗಿ ಹತ್ರಕ್ಕೆ ಅಲ್ಲಿ ನಡೆದಿರೋ ಆ ಜಾಗಕ್ಕೆ ಏನು ಬಂದಿದ್ದಾರೋ ಆವಾಗ ಆ ಹುಡುಗಿ ಕೊನೆ ಉಸಿರಲ್ಲಿದೆ, ಆವಾಗ ಈ ಥರ ಎಲ್ಲ ನಡೀತು ಅಂತ ಜನರಿಗೆ ತಿಳಿಸಿದ್ದಾರೆ. ಇದೊಂದು ಒಂಥರ ತುಂಬ ಬೇಜಾರಾಗೋವಂಥ ವಿಷಯ ಇದು. ಸೊ ಈ ಥರ ಯಾರಿಗೂ ಆಗಬಾರ್ದಂತಲೇ ನಾವು ಇಷ್ಟು ರಿಸ್ಕ್ ತೊಗೊಂಡು ವೀಡಿಯೋಸ್ ಮಾಡ್ತಾ ಇರೋದು. ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಿದೆ ಅಂತ ನಾವು ನಿಮ್ಗಾದರೆ ತಿಳಿಸ್ಕೊಡ್ತಾಯಿದ್ರಿ. ಸೊ ದಯವಿಟ್ಟು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಮೇಯ್ನಾಗಿ ಹೆಣ್ಮಕ್ಳು ಸೇಫಾಗಿರಿ. ಕತ್ಲೆ ಆದಮೇಲೆ ಆಚೆ ಬರೋಕ್ಕೆ ಹೋಗಬೇಡಿ. 8 ಗಂಟೆ ಆಗಿದ ತಕ್ಷಣ ಮನೇಲಿರಿ, ಸೇಫಾಗಿರಿ. ನಮ್ಮ ಹೆಣ್ಮಕ್ಳಾದರೂ ಸರಿ, ನೀವಾದರೂ ಸರಿ, ಎಲ್ಲರಿಗೂ ನಾವು ಗೌರವ ಕೊಟ್ಟು ನಿಮಗೆ ತಿಳಿಸ್ಕೊಡ್ತಿರೋದು ಈ ವಿಷಯ. ಸೊ ಎಲ್ಲರೂ ಸೇಫಾಗಿರಿ, ಖುಷಿಯಾಗಿರಿ. ಇರೋದು ಒಂದೇ ಲೈಫು, ಹ್ಯಾಪಿಯಾಗಿರೋಣ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಏನಾದರೂ ಮಿಸ್ಟೇಕ್ ಇದ್ದರೆ ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.